ಓಂ ವಿಕಾರ ಶಬ್ದ ನೇತಿಚೇನ್ನ ಪ್ರಾಚುರ್ಯಾತ್. ಈ ಸೂತ್ರಕ್ಕೆ ಸಂಬಂಧಪಟ್ಟ ಭಾಷ್ಯ ದೀಪಿಕಾ ನಾವೀಗ ನೋಡ್ತಾ ಇದ್ದೀವಿ. ಭಾಷ್ಯ ದೀಪಿಕಾದಲ್ಲಿ ಸವಾಯೇಷ ಪುರುಷೋನ್ನರ ಸಮಯ, ಅದರಲ್ಲಿ ಕೂಡ ಅನ್ನರ ಸಮಯ ಅನ್ನೋ ಶಬ್ದಕ್ಕೆ ಹೇಗೆ ವ್ಯಾಖ್ಯಾನ ಮಾಡಿದ್ದಾರೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಅಲ್ಲಿ ಅನ್ನ ಅಂದರೆ ಉಪಜೀವಿ ಅಂತ ಅರ್ಥ. ಆ ಅನ್ನ ಅಥವಾ ಉಪಜೀವಿ ಅನ್ನೋ ಶಬ್ದದಿಂದ ನಾವು ಅನ್ನತ್ವ ಅನ್ನೋದನ್ನು ಇಟ್ಕೊಳ್ಬೇಕು. ರಸ ಅಂದರೆ ಉತ್ತಮ ಅಂತ ಅರ್ಥ. ಉತ್ತಮವಾದ ಉಪಜೀವ್ಯತ್ವ ಅಂದರೆ ಸರ್ವೋತ್ಕೃಷ್ಟವಾದ ಉಪಜೀವ್ಯತ್ವ. ಆದ್ದರಿಂದ ಮಯ ಅಂದರೆ ಪ್ರಚುರನಾದವನು ಅರ್ಥಾತ್ ಪೂರ್ಣನಾದವನು, ಉಪಜೀವ್ಯತ್ವದಿಂದ ಕೂಡಿದವನು, ಮನುಷ್ಯತ್ವದಿಂದ ಕೂಡಿದವನು ಅಂದರೆ ಹೊಂದಿದವನು, ಮನುಷ್ಯತ್ವವನ್ನು ಹೊಂದಿದವನು, ಬುದ್ಧಿವಂತಿಕೆಯಿಂದ ಕೂಡಿದವನು ಹೇಗೋ ಹಾಗೆ ಉಪಜೀವ್ಯತ್ವದಿಂದ ಕೂಡಿದವನು ಅಂತ ಅರ್ಥ ಸಿಗ್ತದೆ. ಆವಾಗ ಮಯ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಇರೋದರಿಂದ ಉಪಜೀವ್ಯದಿಂದ ಕೂಡಿದವನು, ಮನುಷ್ಯದಿಂದ ಕೂಡಿದವನು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಬುದ್ಧಿವಂತನಿಂದ ಕೂಡಿದವನು ಅಂತ ಹೇಳೋದಕ್ಕೆ ಅರ್ಥ ಇಲ್ಲ. ಬುದ್ಧಿವಂತಿಕೆಯಿಂದ ಕೂಡಿದವನು ಅಂತ ಹೇಳಿದರೆ ಅವನನ್ನು ಬುದ್ಧಿವಂತ ಅಂತ ಹೇಳಿದಂಗೆ ಆಗ್ತದೆ. ಅದಕ್ಕಾಗಿ ಹೀಗೆ ಅರ್ಥ ಮಾಡಿದ್ದಾರೆ. ಅದಕ್ಕೆ ವ್ಯಾಸ ತೀರ್ಥರ ಟಿಪ್ಪಣಿ, ವಾದಿರಾಜರ ತೀರ್ಥರ ಟಿಪ್ಪಣಿ, ಶ್ರೀನಿವಾಸ ತೀರ್ಥರ ಟಿಪ್ಪಣಿ, ವರದರಾಜರ ಟಿಪ್ಪಣಿ ಇತ್ಯಾದಿಗಳೆಲ್ಲ ಏನೇನು ಮಾಡಿದ್ದಾರೆ ಅಂತ ಅನ್ನೋದನ್ನು ಈಗಾಗಲೇ ನೋಡಿದ್ದೀವಿ. ವ್ಯಾಸತೀರ್ಥರ ಟಿಪ್ಪಣಿಯಲ್ಲಿ ಕೂಡ ಅನ್ನ ಅಂದರೆ ಅನ್ನತ್ವ ಅಂತ ಅರ್ಥ ಮಾಡಿದ್ದಾರೆ. ವಾದಿರಾಜರ ಟಿಪ್ಪಣಿಯಲ್ಲಿ ಅನ್ನ ಅಂದರೆ ಅನ್ನಸ್ಯ ಸಾರಭೂತಃ ಅಂತ ಅಷ್ಟು ಮಾತ್ರ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲೂ ಅನ್ನ ಅಂದರೆ ಅನ್ನತ್ವ ಅಂತ ಭಾವಪ್ರಧಾನ ನಿರ್ದೇಶನವೇ ಮಾಡಿದ್ದಾರೆ. ವರದರಾಜರ ಟಿಪ್ಪಣಿಯಲ್ಲೂ ಕೂಡ ಅನ್ನ ಅಂದರೆ ಅನ್ನತ್ವ ಅಂತಲೇ ಅರ್ಥ ಮಾಡಿದ್ದಾರೆ. ಮುಂದೆ ಕಾಶಿ ಟಿಪ್ಪಣಿ ಅದನ್ನು ಎಲ್ಲವನ್ನು ಕೂಡ ನೋಡಿದ್ದೀವಿ. ವರದರಾಜರ ಟಿಪ್ಪಣಿಯಲ್ಲಿ ಅನ್ನ ಅಂದರೆ ಅನ್ನತ್ವ ಅಂದರೆ ಉಪಜೀವ್ಯತ್ವ, ಅದರ ಸಾರರೂಪ. ಎರಡನೇ ಅರ್ಥ ಅನ್ನ ಅಂದರೆ ಆ ಅನ್ನವನ್ನು ತಿಂದುಂಡು ಬೆಳೆದಂಥ ಶರೀರ, ಆ ಶರೀರದ ರಸ ಅಂದರೆ ಧಾರಕ. ಮಯ ಅಂದರೆ ರೂಪ, ಅಭಿನ್ನ ಅಂತ ಅರ್ಥ ಅಂತ ಇಷ್ಟೆಲ್ಲ ಅರ್ಥಗಳನ್ನು ಹೇಳಿರೋದನ್ನು ನೋಡಿದ್ದೀವಿ. ಅನ್ನದ ರಸ ಅಂದರೆ ಆ ಅನ್ನವನ್ನು ಈ ಉಪಜೀವ್ಯತ್ವದ ರಸ ಅಂದರೆ ಉಪಜೀವ್ಯತ್ವ ಮೊದಲಾದ ಗುಣಗಳಿಗೂ ಕೂಡ ಆತನೇ ಧಾರಕ, ಆತನೇ ಅದಕ್ಕೆ ನಿಯಾಮಕ ಅಂತ ಹೀಗೆ ಅರ್ಥ ಆಗ್ತದೆ. ಹೀಗೆ ಗುಣಕ್ಕೆ ನಿಯಾಮಕ, ಶರೀರಕ್ಕೂ ಕೂಡ ನಿಯಾಮಕ, ಶರೀರದೊಳಗಿದ್ದು ಅದನ್ನು ನಡೆಸುವಂಥವನು ಅಂತ ಅರ್ಥ ಆಗ್ತದೆ. ಅದನ್ನೆಲ್ಲ ನೋಡಿದ್ದೀವಿ. ಕಾಶಿ ಟಿಪ್ಪಣಿ ಅಲ್ಲೂ ಕೂಡ ಅನ್ನ ಅಂದರೆ ಪ್ರಸಿದ್ಧವಾದ ಅನ್ನ ಹೀಗೆ ಅರ್ಥ ಇದೆ, ಉಪಜೀವ್ಯತ್ವ ಅಂತ ಅರ್ಥ ಇಲ್ಲ. ಮತ್ತು ಶರೀರ, ಅನ್ನ ಎಂಬ ಶಬ್ದಕ್ಕೇನೆ ಎರಡು ಅರ್ಥ. ಕಾಶಿ ಟಿಪ್ಪಣಿಯಲ್ಲಿ ನಾವೀಗಾಗಲೇ ಅದನ್ನು ನೋಡಿದ್ದೀವಿ. ಅನ್ನಸ್ಯ ಅಂದರೆ ಪ್ರಸಿದ್ಧ ಅನ್ನಸ್ಯ, ಶರೀರ ಮತ್ತು ಶರೀರಕ್ಕೆ ಈ ಉಳಿದ ಈ ಆಕಾಶ ಮೊದಲಾದ ಮಹಾಭೂತಗಳಿಗೆ ಸಾರಭೂತ ಅಂದರೆ ಈ ಭಗವಂತ ಸತ್ತಾಪ್ರದ, ಇವುಗಳೆಲ್ಲದಕ್ಕೂ ಕೂಡ ಅಸ್ತಿತ್ವ ಕೊಟ್ಟವನೇ ಅವನು ಅಂತ ಹೀಗೆ ಅದಕ್ಕೆ ಅರ್ಥ ಮಾಡಿದ್ದಾರೆ. ಅನ್ನ ಸಂಸ್ಥಃ ಶರೀರೇಶು ಅಂತೇನು ಬಹುವಚನ ಇದೆ, ಆ ಬಹುವಚನಕ್ಕೆ ಶರೀರ ಆಕಾಶ ಮೊದಲಾದವುಗಳಲ್ಲಿ ಇದ್ದುಕೊಂಡು ಅಂತ ಅರ್ಥ. ಇದನ್ನೆಲ್ಲ ನಾವೀಗಾಗಲೇ ನೋಡಿ ಮುಗಿಸಿದ್ದೀವಿ. ಕಾಶಿ ತಿಮ್ಮಣ್ಣಾಚಾರ್ಯರ ಟಿಪ್ಪಣಿಯಲ್ಲಿ ಈ ಉಪಜೀವ್ಯತ್ವ ಅನ್ನೋ ಅರ್ಥ ಇಲ್ಲದೇ ಇರೋದನ್ನು ಗಮನಿಸಬೇಕು. ವಾದಿರಾಜರ ಟಿಪ್ಪಣಿಯಲ್ಲಿಯೂ ಕೂಡ ಭಾವಪ್ರಧಾನ ನಿರ್ದೇಶದ ಮೂಲಕ ಅನ್ನ ಅಂದರೆ ಅನ್ನತ್ವ ಅಂತ ಅರ್ಥ ಇಲ್ಲದೇ ಇರೋದನ್ನು ಗಮನಿಸಬೇಕು. ಕಾಶಿ ಖಂಡಾರ್ಥ ಅಂತ ಮತ್ತೊಂದಿದೆ. ಅದರಲ್ಲಿ ಅನ್ನ ವಿಕಾರವಾದ ದೇಹದಲ್ಲಿ ಇರುವವನು, ಅವನು ಅನ್ನರಸಮಯ ಅಂತ ಈಗ ಅರ್ಥ ಬಂದಿದೆ. ಇಲ್ಲಿ ಕಾಶಿ ಟಿಪ್ಪಣಿ ಬೇರೆ, ಕಾಶಿ ಖಂಡಾರ್ಥ ಟಿಪ್ಪಣಿ ಬೇರೆ, ಅದೆಲ್ಲ ನನಗೆ ಈಗ ಸದ್ಯ ಅದನ್ನೆಲ್ಲ ವಿಚಾರ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಏನು ನಮಗೆ ಉಪಲಬ್ಧ ಇದೆ ಟಿಪ್ಪಣಿಗಳು ಅದನ್ನು ಈಗಿಲ್ಲಿ ಹೇಳ್ತಾ ಇದ್ದೇನೆ ಅಷ್ಟೆ. ಇಷ್ಟು ಅನ್ನ ವಿಕಾರ ದೇಹಸ್ಥಃ ಅನ್ನರಸಮಯ ಅಂತಿಷ್ಟು ಬರೆದು ಮಯಾನಾಂ ಪ್ರಚುರಾಣಾಂ ಅಂತ ಹೀಗೆ ಮುಂದೆ ಬರೆದಿದ್ದಾರೆ. ಮಯಾನಾಂ ಪ್ರಚುರಾಣಾಂ ಅನ್ನರಸಃ. ಇದು ನೋಡಿ, ಹಿಂದೆ ಇಲ್ಲೆಲ್ಲ ನಾವು ಮಯ ಅಂದರೆ ಪೂರ್ಣನಾದವನು ಅಂತ ಅರ್ಥ ಬಂದಿತ್ತು. ಇವರೊಂದು ಬೇರೆ ಅರ್ಥ ಇಟ್ಕೊಂಡಂತೆ ಕಾಣಿಸ್ತದೆ. ಮಯರು ಅಂದರೆ ಷಷ್ಠಿ ವಿಭಕ್ತಿ ಬಹುವಚನ, ಅದು ಅದಕ್ಕೆ ಪ್ರಚುರ ಅಂತ ಅರ್ಥ. ಈ
ಶ್ರೇಷ್ಠರಾದವರು ಅನೇಕ ಜನ ಇದ್ದಾರೆ. ಅವರಲ್ಲಿ ಇವನು ಮುಖ್ಯ ಅರ್ಥ. ಜಗತ್ತನ್ನು ಸಂಹರಿಸಬಲ್ಲವರು, ಜಗತ್ತಿಗೆ ಆಶ್ರಯ ಕೊಡಬಲ್ಲಂಥವರು ಅನೇಕ ಜನ ಇದ್ದಾರೆ, ಅವರೇ ಮಯರು. ಅವರ ಮಧ್ಯೆ ಪ್ರಚುರಾಣ ಮತ್ತು ಚಟ್ಟಿ ವ್ಯಕ್ತಿ ಅವರು ಪ್ರಯೋಗ ಮಾಡಿರೋದ್ರಿಂದ ಅವರಲ್ಲಿ ಮಧ್ಯ ಅಂತ ನಾವು ಅರ್ಥ ಮಾಡ್ಕೋಬಹುದು. ಇವನು ಅನ್ನರಸನಾಗಿದ್ದಾನೆ ಭಗವಂತ. ಅನ್ನರಸ ಅಂದರೆ ಮುಖ್ಯ ಅರ್ಥ. ಅತ್ರಗಳು ಅನೇಕ ಇದ್ದಾಗ ಅವರ ಹಿರಿಯ ಇವನು, ಹಾಗೆ ಮುಖ್ಯ ಉಪಜೀವ್ಯಶ್ಚ ಅಂತ ಹೀಗರ್ಥ ಅವರು ಬರೆದಿದ್ದಾರೆ. ಇದು ಈ ಕಾಶಿ ಖಂಡಾರ್ಥ ಟಿಪ್ಪಣಿಯಲ್ಲಿ ಉಳಿದ ಟಿಪ್ಪಣಿಗಳಿಗಿಂತ ಒಂದು ವೈಶಿಷ್ಟ್ಯ ಇದೆ. ಇಲ್ಲಿ ಈ ಅನ್ನರಸ ಈಗೇನು ಅರ್ಥ ಬರೋದ್ರಲ್ಲ ಮಯಾನಾಂ ಪ್ರಚುರಾಣಾಂ ಮಧ್ಯೆ ಅಂತ, ಆವಾಗಿದು ಮಯ ಅನ್ನುವ ಶಬ್ದವನ್ನು ಇಟ್ಕೊಂಡಾಗ, ನಾವೀಗಾಗಲೇ ಹಿಂದೆ ನೋಡಿದ್ದೀವಿ, ಈ ಮಯ ಅಂತ ಅನ್ನೋದೊಂದು ಪ್ರತ್ಯಯವೂ ಇದೆ, ಹಾಗೆ ಶಬ್ದಾತ್ಮಕವಾದ ಒಂದು ಪ್ರತ್ಯಯವೂ ಇದೆ ಅಂತ. ಮಯ ಅನ್ನುವ ಒಂದು ಶಬ್ದಾತ್ಮಕವಾದ ಪ್ರತ್ಯಯ ಇದೆ ಅಂತ ಹೇಳಿದಾಗ ಮಯ ಅನ್ನುವಂಥ ಒಂದು ಶಬ್ದವೂ ಕೂಡ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಹಾಗಾದ್ರೆ ಮಯ ಅಂದ್ರೆ ಏನು? ಮಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂತ ಬೇಕಲ್ಲ. ಮಯ ಅಂದರೆ ಪ್ರಧಾನ ಅಂತ ಅರ್ಥ. ಮಯಂ ಪ್ರಧಾನ ಉದ್ದಿಷ್ಟ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಬಂದಿರೋದನ್ನು ಹಿಂದೆನೇ ಹೇಳಿದ್ದೆ. ಇದು ಹೀಗೆ ಮಯ ಅನ್ನುವ ಶಬ್ದವನ್ನು ಇಟ್ಕೊಂಡಾಗ ಮಯವು ಮಯಾಹ ಅಂತ ರಾಮವು ರಾಮಃ ಇದ್ದಾಗದು. ಅಲ್ಲಿ ಮಯಸ್ಯ ಮಯಯೋಹೋ ಮಯಾನಾಂ, ಅವರ ಮಧ್ಯದಲ್ಲಿ ಈತ ಅನ್ನರಸ ಬಹಳ ಶ್ರೇಷ್ಠನಾದವನು. ಇನ್ನು ಮಯ ಅಂತನ್ನುವುದನ್ನು ಪ್ರತ್ಯಯ ಅಂತ ಇಟ್ಕೊಂಡ್ರೆ ಅದೇ ವ್ಯಾಖ್ಯಾನಕಾರ ಹೇಳ್ತಾರೆ ಪ್ರಾಚುರ್ಯೇಣ ಮುಖ್ಯಾರ್ಥ. ಈ ಪ್ರತ್ಯಯಕ್ಕೆ ಪ್ರಾಚುರ್ಯ ಅಂತ ಅರ್ಥ ಆಗ್ತದೆ, ಬಹಳವಾಗಿ. ಆ ರೀತಿಯಾಗಿ ಮುಖ್ಯ ಅರ್ಥ ಜಗತ್ತನ್ನು ಪ್ರಧಾನವಾಗಿ ಕಬಳಿಸುವವನು, ಜಗತ್ತಿಗೆ ಮುಖ್ಯವಾಗಿ ಆಶ್ರಯ ಕೊಟ್ಟವನು. ಎರಡರದ್ದು ಅರ್ಥ ಒಂದೇ ಇರಬಹುದು, ಆದರೆ ಮಯ ಅಂತನ್ನುವುದನ್ನು ಶಬ್ದವಾಗಿ ಇಟ್ಟುಕೊಂಡಾಗ ಅದು ನಡೆಯುವ ರೀತಿ ಬೇರೆ, ಅದು ಪ್ರತ್ಯಯ ಅಂತ ಇಟ್ಟುಕೊಂಡಾಗ ಅದನ್ನು ನಾವು ವಿಗ್ರಹದ ಮೂಲಕ ತೋರಿಸುವ ರೀತಿ ಬೇರೆ ಆಗ್ತದೆ. ಹಾಗಾಗಿ ವಿಗ್ರಹ ಹೇಗೆ ಏನು ಮಾಡಬೇಕು ಅಂದರೆ ಮಯಾನಾಂ ರಸಭೂತಂ ಅನ್ನರಸಮಯ. ನೋಡಿ, ಈ ನಾವೇನು ಇವತ್ತು ವಿಗ್ರಹಗಳನ್ನು ಕಲ್ತಿರ್ತೀವಿ 1ನೇ ಕ್ಲಾಸಿನಿಂದ ಆರಂಭ ಮಾಡಿಕೊಂಡು, ಮಯಾನಾಂ ರಸಭೂತಂ ಅಂತ ಮಾಡಿದಾಗ ಮಯರಸ ಅಂತ ಆಗಬೇಕಾಗ್ತದೆ. ಪಂಡಿತಾನಾಂ ಶ್ರೇಷ್ಠ ಪಂಡಿತ ಶ್ರೇಷ್ಠ ಅಂತ ಮಾಡಿದಾಗ ಹೇಗೆ ಪಂಡಿತ ಅನ್ನೋದು ಮೊದಲಿದ್ದು ಶ್ರೇಷ್ಠ ಅನ್ನೋದು ಆಮೇಲೆ ಇರ್ತದಲ್ಲ, ಹಾಗೆ ಮಯಾನಾಂ ರಸಃ ಮಯರಸಃ ಅಂತ ಹೇಳಿದರೆ ಮಯ ಅನ್ನೋದು ಮೊದಲಿದ್ದು ರಸ ಆಮೇಲೆ ಇರಬೇಕಾಗ್ತದೆ. ಆದರೆ ಮಯ ಅನ್ನೋದೇ ಕೊನೆಗೆ ಬಂದ್ಬಿಟ್ಟಿದೆ. ವೇದದಲ್ಲಿ ಇಂಥವೇನ ವಿಚಿತ್ರವಾದ ರೀತಿಯಲ್ಲಿ ನಿಯಮಗಳನ್ನ ಮುರಿದು ಹೀಗೆ ಶಬ್ದ ಪ್ರಯೋಗ ಮಾಡ್ತಿರ್ತಾರೆ. ಅಂತೂ ಹಾಗೆ ನಮಗೆ ಬೇಕಾದಂತೆ ಅರ್ಥ ಮಾಡ್ಕೊಳ್ಳಿಕ್ಕೆ ವೇದದಲ್ಲಿ ಸಾಧ್ಯ ಇದೆ. ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ, ವೈದಿಕ ಶಬ್ದಗಳೆಲ್ಲವೂ ಕೂಡ ಒಂದು ಬಂಗಾರದ ತುಣುಕಿದ್ದ ಹಾಗೆ. ಆ ಬಂಗಾರದ ತುಣುಕು ನಮ್ಮ ಕೈ ಸಿಕ್ಕರೆ ನಾವು ಅದನ್ನು ಹೇಗೆ ಬೇಕೋ ಹಾಗೆ ಅರ್ಥ, ನಾವು ಅದನ್ನು ನಮ್ಮ ಆಭರಣ, ಉಂಗುರ ಇತ್ಯಾದಿಗಳಿಗೆ ಅದನ್ನು ಬಳಕೆ ಮಾಡ್ಕೋಬಹುದು. ನಮಗೆ ಉಂಗುರವೇ ಸಿಕ್ಕರೆ ಅದನ್ನು ಉಂಗುರವಾಗಿ ಧರಿಸ್ಬೇಕಾಗ್ತದೆ. ಅದನ್ನು ಮತ್ತೆ ಒಂದು ಬಂಗಾರದ ಮಾಲೆಯಾಗಿ ಮಾಡಬೇಕಾದ್ರೆ ಆ ಉಂಗುರವನ್ನು ಮುರಿಸಿ ಅದನ್ನು ಅಕ್ಕಸಾಲಿಗಿನ ಕೈಯಲ್ಲಿ ಕೊಟ್ಟು ಮುರಿಸಿ ಅದನ್ನು ಮತ್ತೊಂದಿಷ್ಟು ಅದಕ್ಕೆ ಏನೇನೋ ವಸ್ತುಗಳನ್ನು ಸೇರಿಸಿ ಮುಂದೆ ಅದಕ್ಕೆ ಬೇರೆ ರೂಪ ಕೊಡಬೇಕಾಗ್ತದೆ. ಬಂಗಾರದ ಗಟ್ಟಿಯೇ ನಮ್ಮ ಕೈಗೆ ಸಿಕ್ಕರೆ ನಮಗೆ ಬೇಕಾದಂತೆ ನಾವು ಮಾಡ್ಕೊಳ್ಬಹುದು. ವೈದಿಕ ಶಬ್ದಗಳೆಲ್ಲ ಹೀಗೆ ಇರ್ತವೆ. ಮಯಾನಾಂ ರಸಭೂತಂ ಅನ್ನರಸಮಯ, ಈ ಥರ ವಿಗ್ರಹ ಆದರು. ಮಯಾನಾಂ ರಸಂ ಮಯರಸಂ ಚ ತತ ಅನ್ನಂ ಚ ಮಯರಸ ಅನ್ನಂ ಅಂತ ಆಗಬೇಕಾದದ್ದು ಅನ್ನರಸಮಯ ಅಂತ ಆಗಿಬಿಡ್ತದೆ. ಮುಂದೆ ಎರಡನೇದು ಪ್ರಾಚುರ್ಯ ಅಂತ ಏನು ಅರ್ಥ ಇದೆ? ಪ್ರಾಚುರ್ಯೇಣ ರಸಭೂತಂ ಅನ್ನಂ. ಪ್ರಾಚುರ್ಯೇಣ ಅಂತ ವಿಗ್ರಹ ಅದು, ಆದರೆ ಹೋಗೋದು ಮಾತ್ರ ಕೊನೆಗೆ ಹೋಗಿಬಿಡ್ತದೆ ಮಯ ಅಂತ. ಪ್ರಾಚುರ್ಯೇಣ ರಸಭೂತಂ, ಅತ್ಯಂತ ಶ್ರೇಷ್ಠವಾದ ಅನ್ನ ಅಂತ, ಹೀಗೆ ಅದರದ್ದು ಉತ್ತಮ ರಸ ಅಂತ ಅದಕ್ಕೆ ಅರ್ಥ ಆಗ್ತದೆ. ಇದಿಷ್ಟು ಕಾಶಿ ಖಂಡಾರ್ಥ ಟಿಪ್ಪಣಿ ಪ್ರಕಾರ. ಮುಂದೆ ರಾಘವೇಂದ್ರ ಸ್ವಾಮಿಗಳ ಟಿಪ್ಪಣಿಯಲ್ಲಿ ಕೂಡ ಈ ವಿಷಯ ಬಂದಿದೆ. ಅದನ್ನು ಈ ಮುಂದಿನಂತೆ ನಾವು ಗಮನಿಸಬಹುದು. ಇಲ್ಲಿ ಕಾಶಿ ಖಂಡಾರ್ಥ ಟಿಪ್ಪಣಿಯಲ್ಲಿಯೂ ಕೂಡ ಅವರು ಉಪಜೀವ್ಯತ್ವ, ಅನ್ನ ಎಂಬ ಶಬ್ದಕ್ಕೆ ಉಪಜೀವ್ಯತ್ವ ಅಂತ ಅರ್ಥ ಮಾಡಿಲ್ಲ, ಭಾವಪ್ರಧಾನ ನಿರ್ದೇಶ ತಗೊಂಡಿಲ್ಲ ಅಂತ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ರಾಘವೇಂದ್ರ ಸ್ವಾಮಿ ಟಿಪ್ಪಣಿಯಲ್ಲಿ ಈಗಾಗಲೇ ಹೇಳಿದಂತೆ ಈ ಮುಂದಿನಂತೆ ಇದೆ. ಅನ್ನೇಶು ಅಂದರೆ ಅನ್ನ ಶಬ್ದಾರ್ಥೇಶು. ಅನ್ನ ಅಂದರೆ ಅನ್ನ ಶಬ್ದದಿಂದ ಯಾರ್ಯಾರು ನಮಗೆ ಸಿಗ್ತಾರೋ ಅವರೆಲ್ಲರಲ್ಲೂ ಕೂಡ ರಸಃ ಸಾರಃ
ರಸ ಅಂತ ಉಪನಿಷತ್ತಿನಿದೆ, ಅದಕ್ಕೆ ಅರ್ಥ ಸಾರ ಅಂತ. ಅದನ್ನು ಅವನನ್ನು ಅನ್ನರಸ ಅಂತ ಅಂತಾರೆ. ತತ್ ಪ್ರಚುರ, ಮಯ ಅಂತಂದ್ರೆ ಪ್ರಚುರ ಅಂತ ಅರ್ಥ. ತದ್ರೂಪ ಅಂತ ಅರ್ಥ, ಇದೇನು ಬೇರೆ ಏನಲ್ಲ. ಈ ಅನ್ನದ ಪದಾರ್ಥವಾದಂತಹ ಬೇರೆ ಬೇರೆಗಳಿವೆ ಏನೇನಿದೆಯಲ್ಲ, ಅದರಲ್ಲಿ ಎಲ್ಲದರಲ್ಲೂ ಕೂಡ ಇವನು ಶ್ರೇಷ್ಠ. ಅದಕ್ಕೆ ಏನು ಅರ್ಥ ಆಗ್ತದೆ? ಅನ್ನ ಅನ್ನೋ ಶಬ್ದಕ್ಕೆ ಉಪಜೀವ್ಯ ಅಂತ ಅರ್ಥ ಇಟ್ಕೊಂಡ್ರೆ, ಉಪಜೀವ್ಯರಾದಂತಹ ಹಾಗೇನೆ ನಮಗೆಲ್ಲಿಗೂ ಕೂಡ ಆಸರೆ ಕೊಡ್ತಕ್ಕಂತಹ, ನಮ್ಮ ಇದರನ್ನು ಕಬಳಿಸಬಲ್ಲಂತಹ ದೇವತೆಗಳೇನಿದ್ದಾರೆ ಅವರಲ್ಲಿ ಈತ ಮುಖ್ಯ ಅಂತ ಈಗ ಅದಕ್ಕೆ ಅರ್ಥ ಆಗ್ತದೆ. ಅನ್ನ ಅಂದರೆ ಪ್ರಾಕೃತವಾದ ಅನ್ನವನ್ನು ಇಟ್ಕೊಂಡ್ರೆ, ನಾವು ತಿನ್ನುವ ಅನ್ನವನ್ನು ಇಟ್ಕೊಂಡ್ರೆ, ಅನ್ನದ ವಿಕಾರವಾದ ದೇಹದಲ್ಲಿ ಈತ ಸಾರಭೂತನಾಗಿದ್ದಾನೆ. ದೇಹಕ್ಕೊಂದು ಅಸ್ತಿತ್ವ ಕೊಟ್ಟು ಆ ದೇಹವನ್ನು ಬೆಳೆಸಿ ಪೋಷಿಸಿ ಮಾಡುವವನಾದ್ರಿಂದ ಪ್ರಾಕೃತ ಅನ್ನ ವಿಕಾರ ದೇಹಸ್ಥ ಅನಿರುದ್ಧ ಇತ್ಯರ್ಥ ಅಂತ ಈಗ ಅರ್ಥ ಮಾಡಿದ್ದಾರೆ. ಆದ್ರಿಂದ ಅನ್ನದ ಪದಾರ್ಥ, ಅನ್ನ ಶಬ್ದದಿಂದ ವಾಚ್ಯರಾದ ಅರ್ಥಾತ್ ಉಪಜೀವ್ಯರಾದ ಪ್ರಳಯವನ್ನೂ ಮಾಡಬಲ್ಲ ಲಕ್ಷ್ಮೀ ಮೊದಲಾದವುಗಳಲ್ಲಿ ರಸ ಅಂದ್ರೆ ಶ್ರೇಷ್ಠ ಅಂತ. ತತ್ ಪ್ರಚುರ ಅಂದ್ರೆ ತದ್ರೂಪ ಅಂತ ಅರ್ಥ. ಮಯ ಅಂದ್ರೆ ಪ್ರಚುರ, ಪ್ರಚುರ ಅಂದ್ರೆ ಮಯ, ಹೀಗೆ ಮಯ ಅಂದ್ರೆ ಪ್ರಚುರ, ಪ್ರಚುರ ಅಂದ್ರೆ ತದ್ರೂಪ ಅಂತ ಅರ್ಥ. ಅದಕ್ಕೆ ವಿಗ್ರಹ ಹೇಗೆ ಅಂದ್ರೆ ಅನ್ನೇಶು ರಸಃ ಅನ್ನರಸಃ, ಅನ್ನರಸ ಏವ ಅನ್ನರಸಮಯ, ಈ ಥರ ಅದಕ್ಕೆ ವಿಗ್ರಹ ಮಾಡಬೇಕು ಅಂತ ಒಟ್ಟಾರೆ ಗೊತ್ತಾಗ್ತದೆ. ಇದು ರಾಘವೇಂದ್ರ ಸ್ವಾಮಿಗಳು ಮಾಡಿದಂತಹ ರೀತಿ. ಅವರು ಕೂಡ ಅನ್ನ ಎಂಬ ಶಬ್ದಕ್ಕೆ ಅನ್ನತ್ವ ಅಂತ ಭಾವಪ್ರಧಾನ ನಿರ್ದೇಶ ಇಟ್ಕೊಂಡಿಲ್ಲ ಅಂತ ಅನ್ನೋದನ್ನು ಗಮನಿಸಬೇಕು. ಹೀಗೆ ಇಷ್ಟು ಜನ ಅನೇಕರು ಭಾವಪ್ರಧಾನ ನಿರ್ದೇಶ ಮಾಡಿಲ್ಲ. ಆದ್ದರಿಂದ ನನಗೂ ಕೂಡ ಇದನ್ನೆಲ್ಲ ವಾಕ್ಯಗಳನ್ನು ಗಮನಿಸುವುದಕ್ಕಿಂತ ಮುಂಚೆನೆ ಭಾವಪ್ರಧಾನ ನಿರ್ದೇಶ ಬೇಕಾಗಿಲ್ಲ ಅಂತ ಅನಿಸಿತು. ಅದಾದ್ಮೇಲೆ ಕೂಡ ಅದನ್ನು ಪರಿಶೀಲನೆ ಮಾಡಬೇಕು ಅಂತ ಕಂಡಾಗ ಇಷ್ಟು ನನ್ನ ಆಲೋಚನೆಗಳಿಗೆ ಬೆಂಬಲವಾಗಿ ಕೆಲವು, ಅದಕ್ಕೆ ವಿರುದ್ಧವಾಗಿ ಕೆಲವು ಇಂಥವು ಟಿಪ್ಪಣಿಗಳಿರುವ ವಿಷಯ ನಿಮ್ಮ ಎದುರಿಗೆ ಹೇಳಿದ್ದೇನೆ. ಇದಲ್ಲದೆ ಇದರ ಕುರಿತಾಗಿ ಒಂದು ವಿಮರ್ಶೆ ನಾವು ಮಾಡಬೇಕು.